ಯಾದಗಿರಿಯ ಮಲ್ಲಿಕಾರ್ಜುನ್ ಮುತ್ಯ ವಿಚಾರಣೆ ಅಂತ್ಯವಾಗಿದೆ. ಕಾನೂನಿಗೆ ತಲೆಬಾಗ್ತೇನೆ, ಪೊಲೀಸರು ಕರೆದಾಗ ಮತ್ತೆ ಬರ್ತೇನೆ, ಪೊಲೀಸ್ ವಿಚಾರಣೆಗೆ ಎಲ್ಲಾ ರೀತಿಯ ಸಹಕಾರ ಕೊಡ್ತೇನಂತ ಮಲ್ಲಿಕಾರ್ಜುನ್ ಮುತ್ಯ ಹೇಳಿದ್ದಾರೆ. ಯಾದಗಿರಿಯ ಮಲ್ಲಿಕಾರ್ಜುನ್ ಮುತ್ಯ ವಿಚಾರಣೆ ಅಂತ್ಯವಾಗಿದೆ. ಶಹಾಪುರ್ ಪಿಐ ಕಚೇರಿಯಲ್ಲಿ ವಿಚಾರಣೆ ಅಂತ್ಯವಾಗಿದ್ದು, ವಿಚಾರಣೆ ನಂತರ ಮಲ್ಲಿಕಾರ್ಜುನ್ ಮುತ್ಯ ಹೇಳಿಕೆ ನೀಡಿದ್ದಾರೆ. ಪ್ರಕರಣ ಆದಾಗ ಜಾತ್ರೆಗೋಸ್ಕರ ಹೊರಗಡೆ ಹೋಗಿದ್ದೆ. ಜಾತ್ರೆ ಕೆಲಸದ ಮಧ್ಯೆ ನನಗೂ ಆರಾಮಿರಲಿಲ್ಲ. ಗೋಗಿ ಪೊಲೀಸರು ನೋಟಿಸ್ ನೀಡಿದ್ರು. ಕಾನೂನು ಪ್ರಕಾರ ವಿಚಾರಣೆಗೆ ಹಾಜರಾಗುವುದಾಗಿ ಹೇಳಿದೆ. ಕಾನೂನಿಗೆ ತಲೆಬಾಗ್ತೇನೆ, ಪೊಲೀಸರು ಕರೆದಾಗ ಮತ್ತೆ ಬರ್ತೇನೆ, ಪೊಲೀಸ್ ವಿಚಾರಣೆಗೆ ಎಲ್ಲಾ ರೀತಿಯ ಸಹಕಾರ ಕೊಡ್ತೇನೆ ಅಂತ ಮಲ್ಲಿಕಾರ್ಜುನ್ ಮುತ್ಯ ಹೇಳಿಕೆ ನೀಡಿದ್ದಾರೆ. ಕಾನೂನು ಪ್ರಕಾರ ಏನು ಕೇಳಿಪಟ್ಟದ, ನಾನು 4 ದಿನ ಹಿಂದ್ಗಡೆ ವಿಡಿಯೋ ಮಾಡಿಬಿಟ್ಟಿದ್ದೆ. ನಾನು ಇದರ ಥರ ಒಂದು 13ನೇ ತಾರೀಕು ಜಾತ್ರೆಗೋಸ್ಕರ ನಾವು ಹೊರಗಡೆ ಹೋಗಿದ್ದೆ. ಜಾತ್ರೆಗೋಸ್ಕರ ಹೋದ ತಕ್ಷಣ ಸ್ವಲ್ಪ ನನಗೆ ಭಾಳಷ್ಟು ಮೈ ಸ್ವಲ್ಪ ಅಲ್ಕು ಬಿಟ್ಟು ಸ್ವಲ್ಪ ಜ್ವರ ಗಿರ ಬಂದು ನಾನು ಹಾಸ್ಪಿಟ್ಲಲ್ಲಿದ್ದೆ. ನಾನು ಇಂತಕ್ಕೆ ಮುಂಚೆ ಹೇಳಿದ್ದೆ, ಇದಕ್ಕಿಂತ ಮುಂಚೆ ಹೇಳಿದ್ದೆ. ನಮ್ಮ ಹೋಗಿ ಪೊಲೀಸ್ ಠಾಣೆಗೆ ನನಗೇನು ನೋಟಿಸ್ ಏನು ಕಳಿಸಿದ ನಂತರ ನಾನು ಬಂದು ಹಾಜರಾಗ್ತೀನಂತ, ನಾನು ಕಾನೂನಿಗೆ ನಾನು ತಲೆಬಾಗ್ತೀನಂತ, ನಾನು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾನು ಕಾನೂನಿಗೆ ತಲೆಬಾಗ್ತೀನಂತ ಬಂದದ್ದು ಸತ್ಯ. ಇವತ್ತು ವಿಚಾರಣೆ ವಿಚಾರ ಅದು ವಿಚಾರ ಅನ್ನೋದು ಅದು ಕಾನೂನು ಏನು ಹೇಳ್ತದೆ ಅದ್ರ ಮೇಲೆ ನಾನು ಅವ್ರು ಕರೆದಾಗ ಮತ್ತೆ ಬರ್ತಾರೆ, ಅವ್ರು ಕರೆದಾಗ ಖಂಡಿತವಾಗಿ ಬರ್ತಾರೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಯಾದಗಿರಿ.